ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಎಲ್ಲ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗಳಿಗೆ ಇದು KEA ಅಂದರೆ KCET ರಿಲೇಟೆಡ್ ಅಪ್ಡೇಟ್ ಆಗಿರುತ್ತೆ. KEA ಕಡೆಯಿಂದ ಬಂದಿರೋ ಅಪ್ಡೇಟ್ಗಳನ್ನು ನಿಮ್ಗೆ ಇದರಲ್ಲಿ ತಿಳಿಸ್ತಾ ಇದ್ದೇನೆ. ಇಲ್ಲಿ ಒಂದಿಷ್ಟು ಫ್ಯಾಕ್ಟ್ಗಳನ್ನು ನಾನು ನಿಮ್ಗೆ ಹೇಳ್ತೇನೆ. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಯಾಕಂತ ಕೇಳಿದರೆ ಕೆಲವೊಂದಿಷ್ಟು ಜನರು ಇನ್ಕ್ರೀಸ್ ಆಗಿದೆ, ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗುತ್ತೆ, ಅಂದರೆ ನಂಬರ್ ಆಫ್ ರಿಜಿಸ್ಟ್ರೇಷನ್ ಇನ್ಕ್ರೀಸ್ ಆಗಿದೆ, ಸೊ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ ಹಾಗೀಗಂತ ಹೇಳ್ತಾ ಇದ್ದಾರೆ. ಇರೋ ಫ್ಯಾಕ್ಟರ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೋಡಿ. ಸೊ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ KEA ರಿಲೇಟೆಡ್, KCET ರಿಲೇಟೆಡ್ಡು ಮತ್ತು ನಿಮ್ಮ PUC ಕರ್ನಾಟಕ ಸ್ಟೇಟ್ ಬೋರ್ಡ್ PUC ರಿಲೇಟೆಡ್ ಏನೇ ಅಪ್ಡೇಟ್ಸ್ಗಳಿದ್ರು, ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಮುಂದೆ ಇಂಜಿನಿಯರಿಂಗ್ ರಿಲೇಟೆಡ್ ಇರ್ಬೋದು, KCET ಎಕ್ಸಾಮ್ ರಿಲೇಟೆಡ್ ಇರ್ಬೋದು, ಶಾರ್ಟ್ಕಟ್ ಟ್ರಿಕ್ಸ್ ಇರ್ಬೋದು, ಎಲ್ಲದನ್ನೂ ಕೂಡ ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಈ ವಿಷಯಗಳು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಕ್ಸ್ ಅಕೌಂಟಲ್ಲಿ ಅವರು ಹಾಕಿದಂಥ ಇದು 4 ಡೇಸ್ ಬಿಫೋರ್ ಹಾಕಿದ್ದು, ಇಂಜಿನಿಯರಿಂಗ್ ಸೇರಿದಂತೆ ಇತರ ವಿದ್ಯಾರ್ಥಿಗಳ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಿರುವ ಹಾಗೂ ನೋಂದಣಿ ಮಾಡಿರುವ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಲು ಮಾರ್ಚ್ 7ರವರೆಗೆ ದಿನಾಂಕ ವಿಸ್ತರಿಸಲಾಗಿದೆ. ಅಂದರೆ ಏನು ಅಂತ ಕೇಳಿದರೆ, ಇಲ್ಲಿಯವರೆಗೆ 3,47,000 ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಈ ಪೈಕಿ 3,36,00,000 ಮಂದಿ ನಿಗದಿತ ಶುಲ್ಕ ಪಾವತಿ ಮಾಡಿದ್ದಾರೆ. ಇನ್ನು 9,000 ಮಂದಿ ಶುಲ್ಕ ಪಾವತಿ ಸಹ ಮಾಡಬೇಕಾಗಿದೆ. ಅವರಿಗೆ ಅನುಕೂಲ ಆಗಲಿ ಎಂದು ದಿನಾಂಕ ವಿಸ್ತರಿಸಲಾಗಿದೆ. ಅಂದರೆ ಯಾರ್ಯಾರು ಟೋಟಲ್ ಆಗಿ 3,47,000 ಜನ ರಿಜಿಸ್ಟರ್ ಆಗಿದ್ದಾರೆ KEA ಅಲ್ಲಿ, ಯಾವುದಕ್ಕೆ KCET KEA ಅಲ್ಲಿ ರಿಜಿಸ್ಟರ್ ಆಗಿರೋದು ನಾನು ಹೇಳ್ತಾ ಇರೋದು. ಓಕೆ, ಇದರ ಇನ್ನರ್ ಮೀನಿಂಗ್ನು ನಾನು ಹೇಳ್ತೇನೆ, ಇದರಲ್ಲಿ ಹಿಡನ್ ಟ್ರುತ್ ಏನಿದೆ ಅದನ್ನು ಕೂಡ ಹೇಳ್ತೇನೆ. ಸೊ ಟೋಟಲ್ ಆಗಿ 3,47,000 ಜನ, 3,47,000 ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ ಆಲ್ರೆಡಿ 3,36,000 ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಫೀಸನ್ನು ಪೇ ಮಾಡಿದ್ದಾರೆ, ವಾಟ್ ಎವರ್ ದ ರಿಜಿಸ್ಟ್ರೇಷನ್ ಫೀಸು. ಇನ್ನು ಉಳಿದ 9,000 ಸ್ಟೂಡೆಂಟ್ಸ್ಗಳು ಇನ್ನೂ ರಿಜಿಸ್ಟ್ರೇಷನ್ ಫೀಯನ್ನು ಪೇ ಮಾಡಿಲ್ಲ ಅಂತೆ. ಅವರಿಗೋಸ್ಕರ 7/3/2026 2 ಡೇಸ್ ಬ್ಯಾಕ್ ಡೇಟ್ ಎಂಡ್ ಆಗಿದೆ, ಆಯಿತಾ. ಅಲ್ಲಿವರೆಗೆ ಟೈಮ್ ಕೊಟ್ಟಿದ್ದಾರೆ. ಓಕೆ. ಸೊ ಈಗ ನಾನು ಇದರಲ್ಲಿ ನಿಮಗೆ ತುಂಬ ವಿಷಯಗಳನ್ನು ಹೇಳ್ತೇನೆ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ವರ್ಷ ರಿಜಿಸ್ಟ್ರೇಷನ್ ಮಾಡಿರೋ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ ಎಷ್ಟು ರಿಜಿಸ್ಟ್ರೇಷನ್ ಮಾಡಿದರು ಅಂತ ಕೇಳಿದರೆ 3,30,000 ಸ್ಟೂಡೆಂಟ್ಸ್ಗಳು. 3,30,000 3,30,000 ಸ್ಟೂಡೆಂಟ್ಸ್ಗಳು. ಆ 3,30,000 ಸ್ಟೂಡೆಂಟ್ಸ್ಗಳಲ್ಲಿ ಅಟೆಂಡ್ ಆದಂಥ ಸ್ಟೂಡೆಂಟ್ಸ್ಗಳು ರಿಜಿಸ್ಟ್ರ್ ಮಾಡಿದ್ದು 3,30,000, 3,30,000. ಆ್ಯಂಡ್ KCET ಎಕ್ಸಾಮನ್ನು ಅಟೆಂಡ್ ಮಾಡಿದಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು 3,10,000. 20,000 ಸ್ಟೂಡೆಂಟ್ಸ್ಗಳು ಡ್ರಾಪ್ ಮಾಡಿದರು, KCET ಎಕ್ಸಾಮನ್ನೇ ಬರೀಲಿಲ್ಲ. ಮೇ ಬಿ ಅವರು BCAನೋ ಅಥವಾ ಬೇರೆ BScನೋ BComೋ ಬೇರೆ ಅವರಿಗೆ ಇಂಟ್ರೆಸ್ಟ್ ಆಗಿರುವಂಥ ಬೇರೆ ಫೀಲ್ಡಿಗೆ ಅವ್ರು ಹೋಗಿರ್ಬೋದು, ಅಥವಾ ಡಿಪ್ಲೊಮಾನೋ, ಎನಿಥಿಂಗ್ ಇಟ್ ಮೈಟ್ ಬಿ, ಅದಕ್ಕೆ ಹೋಗಿದ್ದಾರೆ. ಸೊ ದೇರ್ ಆರ್ 20,000 ಸ್ಟೂಡೆಂಟ್ಸ್ಗಳು KCET ಎಕ್ಸಾಮನ್ನೇ ಬರೀಲಿಲ್ಲ. ಔಟ್ ಆಫ್ 3,30,000 ಸ್ಟೂಡೆಂಟ್ಸ್ 3,10,000 ಸ್ಟೂಡೆಂಟ್ಸ್ಗಳು ಎಕ್ಸಾಮನ್ನು ಬರೆದಿದ್ದಾರೆ, ಸರಿನಾ. ಇದರಲ್ಲಿ ಈ ವರ್ಷ ರಿಜಿಸ್ಟರ್ ಆಗಿದ್ದು 3,47,000 ಸ್ಟೂಡೆಂಟ್ಸು. ಅದರಲ್ಲಿ ಇನ್ನೂ 9,000 ಸ್ಟೂಡೆಂಟ್ಸ್ಗಳು ಫೀಸನ್ನೇ ಪೇ ಮಾಡಿಲ್ಲ. ಸೊ ಆ ಲೆಕ್ಕದಲ್ಲಿ ಹೇಳೋದಾದರೆ ಆಲ್ಮೋಸ್ಟ್ ನಾವೊಂದು 3,40,000 ಸ್ಟೂಡೆಂಟ್ಸ್ಗಳು ಅಂತ ಇದನ್ನು ತಗೊಳ್ಬೋದು. ಅಂದರೆ ಲೆಸ್ ಆರ್ ಮೋರ್. ಓಕೆ, 3,40,000 ಸ್ಟೂಡೆಂಟ್ಸ್. ಅಂದರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ವರ್ಷ 10,000 ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗಿದ್ದಾರೆ. ಓಕೆ. ಸೊ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ವರ್ಷ ದಿಸ್ ಇಯರ್ 2026ನ KCET ಎಕ್ಸಾಮನ್ನು ರಿಜಿಸ್ಟರ್ ಮಾಡಿರುವ ಸ್ಟೂಡೆಂಟ್ಸ್ಗಳು 3,40,000. ಅದರಲ್ಲಿ ಇನ್ನು ಎಕ್ಸಾಮಿಗೆ ಅಪಿಯರ್ ಆಗೋರು ತುಂಬ ಕಡಿಮೆನೇ ಆಗ್ತಾರೆ. ಮಿನಿಮಮ್ ಒಂದು 20,000 ಕಡಿಮೆ ಆಗಿ ಆಗ್ತಾರೆ. ಸೊ ಅರೌಂಡ್ 3,15,000 to 3,20,000 ಸ್ಟೂಡೆಂಟ್ಸ್ಗಳು ಅಪಿಯರ್ ಆಗ್ತಾರೆ. ಓಕೆ ಸರ್, ಹಾಗಾದರೆ ಈ ವರ್ಷ ಕಾಂಪಿಟೇಷನ್ ಹೆವಿ ಇದೆಯಾ ಅಂದರೆ ಹ್ಯೂಜ್ ಇರುತ್ತಾ? ಸೊ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್. 2023ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ KCETಗೆ ರಿಜಿಸ್ಟರ್ ಆಗ್ತಾ ಇದ್ದವರು 2,40,000 ಸ್ಟೂಡೆಂಟ್ಸ್. ಸೊ ಓವರಾಲ್ ಆಗಿ ನಾನೊಂದು 2,50,000 ಅಂತ ತೊಗೊಂಡ್ರು. 2024ಅಲ್ಲಿ ಏನಾಯಿತು, ಹ್ಯೂಜ್ ಜಂಪ್ ಆಗಿ ಬಿಡ್ತು. ಅಂದರೆ ಅರೌಂಡ್ 3,50,000 ಸ್ಟೂಡೆಂಟ್ಸ್, ಅರೌಂಡ್ ಎಕ್ಸಾಕ್ಟ್ಲಿ ಅಲ್ಲ, ಅರೌಂಡ್ 3,47,000 ಸ್ಟೂಡೆಂಟ್ಸ್ಗಳು KCETಗೆ ರಿಜಿಸ್ಟರ್ ಆದರು. ಅಂದರೆ 2023ಇಂದ 24ಗೆ ಅರೌಂಡ್ 1,00,000 ಸ್ಟೂಡೆಂಟ್ಸ್ಗಳು ಜಂಪ್ ಆದರು. ಓಕೆ, ಅದೇ ಇದನ್ನೋದು ಕಂಟಿನ್ಯೂ ಆಗ್ತಾ ಬಂತು. ಅಂದರೆ ಎವ್ರಿ ಇಯರ್ 2024ಇಂದ ಸ್ಟಾರ್ಟ್ ಆಗಿ ಲಾಸ್ಟ್ ಇಯರು ಕೂಡ ಅರೌಂಡ್ 3,30,000 ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ. ಈ ವರ್ಷವೂ ಕೂಡ 3,40,000 ರಿಜಿಸ್ಟರ್ ಆಗಿದ್ದಾರೆ. ಲಾಸ್ಟ್ ಇಯರ್ 3,30,000ಅಲ್ಲಿ ಅಟೆಂಡ್ ಆದಂಥ ಸ್ಟೂಡೆಂಟ್ಸ್ಗಳು, ಅಂದರೆ ಎಕ್ಸಾಮ್ಗೆ ಅಪಿಯರ್ ಆಗಿದ್ದಂಥ ಸ್ಟೂಡೆಂಟ್ಸ್ಗಳು 3,10,000 ಸ್ಟೂಡೆಂಟ್ಸ್. ಓಕೆ. ಸೊ ಈ ವರ್ಷವೂ ಕೂಡ ಅಂದರೆ ಅರೌಂಡ್ 3,10,000 ಅಂದರೆ 3,11,000 ರೇಂಜಲ್ಲಿದೆ. ಈ ವರ್ಷವೂ ಕೂಡ ಅದೇ ರೇಂಜ್ ಆಗುತ್ತೆ. 3,15,000 to 20,000 ರೇಂಜ್ ಸ್ಟೂಡೆಂಟ್ಸ್ಗಳು ಏನಾಗ್ತಾರೆ, ಎಕ್ಸಾಮಿಗೆ ಅಪಿಯರ್ ಆಗ್ತಾರೆ, ಸರಿನಾ ಸರ್. ಹಾಗಾದರೆ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಯಾಕೆ ಸರ್ ಅಷ್ಟು ಹ್ಯೂಜ್ ಜಂಪ್ ಆಯಿತು 2023ಇಂದ 24ಗೆ ಯಾಕೆ ಅಷ್ಟು ಹ್ಯೂಜ್ ಜಂಪ್ ಆಯಿತು ಅಂತ ರೀಸನ್ ಏನು ಕೇಳಿದರೆ ಕರೆಕ್ಟ್ ಕೇಳ್ಕೊಳ್ಳಿ. 2024ಇಂದ ಏನು ಮಾಡಿದರು ಅಂತ ಕೇಳಿದರೆ, ಯಾರ್ಯಾರು BSc ನರ್ಸಿಂಗನ್ನು ಓದಬೇಕು ಅಂತಿದ್ದಾರೆ, BSc ನರ್ಸಿಂಗ್
ಯಾರ್ಯಾರು BSc ನರ್ಸಿಂಗನ್ನು ಓದಬೇಕು ಅಂತಿದ್ದಾರೆ ಅವರಿಗೆ KCET ಮ್ಯಾಂಡೇಟರಿ ಮಾಡಿದ್ರು. ಅದಕ್ಕೆ ನಂಬರ್ ಆಫ್ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಇನ್ಕ್ರೀಸ್ ಆಯಿತು. ಇದು ಒಂದು ರೀಸನ್ ಆಯಿತಾ. ಎರಡನೇ ರೀಸನ್ ಏನಂತ ಕೇಳಿದರೆ, ಈಗ ನೀವು ನೀಟ್ ಬರೆದು ಮೆಡಿಕಲ್ ಕಾಲೇಜಿಗೆ ಜಾಯ್ನ್ ಆಗ್ತೀರಾ. ಕೆಲವೊಂದು ಸ್ಟೂಡೆಂಟ್ಸ್ಗಳು, ಕೆಲವೊಂದು ಆಸ್ಪೆರೆಂಟ್ಸ್ಗಳು ಓನ್ಲಿ ಮೆಡಿಕಲ್ ಬಿಟ್ಟು ಅವರ ಮೈಂಡಲ್ಲಿ ಬೇರೆ ಇರೋದೇ ಇಲ್ಲ, ಓನ್ಲಿ ಮೆಡಿಕಲ್ ಅಂತಾರೆ. ಬೇಕಾದರೆ ಅವರು ಡ್ರಾಪನ್ನು ತಗೊಂಡು ಲಾಂಗ್ ಟರ್ಮನ್ನು ತಗೊಂಡು ಮಾಡಲಿಕ್ಕೆ ರೆಡಿ ಇರ್ತಾರೆ. ಅಂಥ ಸ್ಟೂಡೆಂಟ್ಸ್ಗಳಿಗೂ ಕೂಡ ನೀವು ಕರ್ನಾಟಕದಲ್ಲಿ ಮೆಡಿಕಲ್ ಸೀಟನ್ನು ತಗೊಳ್ಬೇಕಂತ ಹೇಳಿದರೆ KEA ಥ್ರೂ ರಿಜಿಸ್ಟ್ರೇಷನ್ ಮಾಡಲೇಬೇಕು. ದಿಸ್ ಈಸ್ ವೆರಿ ವೆರಿ ಕಂಪಲ್ಸರಿ. ಸೊ ಅದನ್ನು ಕಂಪಲ್ಸರಿ ಮಾಡಿದರು. ಅದಕ್ಕೋಸ್ಕರ KEಯಲ್ಲಿ ರಿಜಿಸ್ಟ್ರೇಷನ್ ಇನ್ಕ್ರೀಸ್ ಆಯಿತು. ವೆರಿ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಏನು ಅಂತ ಕೇಳಿದರೆ, ಸೊ ಈ ಒಂದು ಅವರು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಅಲ್ಲದೆ ಇದ್ದರೂ ಕೂಡ ಅವರು ಮೆಡಿಕಲ್ ಆಸ್ಪಿರೆಂಟ್ಸ್ ಆಗಿರ್ತಾರೆ. ಬಟ್ KEA ಅಲ್ಲಿ ಅವರ ರಿಜಿಸ್ಟ್ರೇಷನ್ ಕಂಪಲ್ಸರಿ. ಯಾಕಂದರೆ ನೀವು ನೀಟ್ ಥ್ರೂ ನಿಮ್ಮದು ಏನು ಇದು ಬರುತ್ತೆ ನೋಡಿ, ರಿಸಲ್ಟ್ ಬರುತ್ತೆ ನೋಡಿ, ಅದನ್ನು KEಗೆ ಆ ರಿಸಲ್ಟನ್ನು KEಗೆ ಸ್ವಲ್ಪ ದಿನದ ನಂತರ ಅಪ್ಲೋಡ್ ಮಾಡ್ತೀರಾ. ಅದ್ರ ಥ್ರೂನೇ ನಿಮಗೆ ಕರ್ನಾಟಕದ ಮೆಡಿಕಲ್ ಕಾಲೇಜ್ನ ಇದಾಗುತ್ತೆ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅವರು ಕೂಡ KEಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಮತ್ತೆ ಏನಾಯಿತು ಅಂತ ಕೇಳಿದರೆ 2024 ಸ್ವಲ್ಪ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ತುಂಬ ಇನ್ಕ್ರೀಸ್ ಆಗಿರ್ಲಿಕ್ಕೆ ಹೋಗಿ ಏನಾಯಿತು, ಈ ಒಂದು ಒಳ್ಳೆ ಮಾರ್ಕ್ಸ್ ಬಂದರೂ ಕೂಡ ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ಇದಿದೆ ನೋಡಿ, ರ್ಯಾಂಕ್ ಅನ್ನೋದು ತುಂಬ ಹೈ ಹೋಗಿತ್ತು. ಬಟ್ ಕಟ್ ಆಫ್ ರ್ಯಾಂಕು ಕೂಡ ಇನ್ಕ್ರೀಸ್ ಆಗಿತ್ತು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಕಟ್ ಆಫ್ ರ್ಯಾಂಕು ಕೂಡ ಅವರಿಗೆ ಇನ್ಕ್ರೀಸ್ ಆಗಿತ್ತು. ಓಕೆ, ಸೊ ರ್ಯಾಂಕು ಕೂಡ ಇನ್ಕ್ರೀಸ್ ಆಗಿತ್ತು. ಅಂದರೆ 2023 ಕಂಪೇರ್ ಮಾಡಿದಾಗ ಅದೇ ನಮ್ಮ ಮಾರ್ಕ್ಸಿಗೆ ಅಥವಾ KCET ಮತ್ತು ನಿಮ್ಮದು ಬೋರ್ಡ್ಸ್ ಮಾರ್ಕ್ಸಿಗೆ ಅದೇ ಮಾರ್ಕ್ಸಿಗೆ 2024 CET ರ್ಯಾಂಕ್ಸ್ ತುಂಬ ಯೂಜ್ ಹೋಗಿತ್ತು, ಆಲ್ಮೋಸ್ಟ್ ಡಬಲ್ ಆಗಿತ್ತು. ಬಟ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿತ್ತು. ಇದು ಯಾಕೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಯಿತು? ಯಾಕಂತ ಕೇಳಿದರೆ ಕೊಟ್ಟಿರೋ ರ್ಯಾಂಕ್ ಮಿಡಲಲ್ಲಿ ತುಂಬ ಸ್ಟೂಡೆಂಟ್ಸ್ BSc ನರ್ಸಿಂಗ್ ಹೋಗೋರಿದ್ದಾರೆ, ತುಂಬ ಸ್ಟೂಡೆಂಟ್ಸ್ ಮೆಡಿಕಲಿಗೆ ಹೋಗೋರಿದ್ದಾರೆ, ಎಷ್ಟೋ ಜನ KCETನ ಬರೆದು ಆಮೇಲೆ ಇಂಜಿನಿಯರಿಂಗ್ ಜಾಯ್ನ್ ಆಗದೇ ಇರೋರಿದ್ದಾರೆ. ಸೊ ಇದೆಲ್ಲ ಫಿಲ್ಟರ್ ಔಟ್ ಆಗುತ್ತೆ. ಸೊ ನೋ ನೀಡ್ ಟು ವರಿ. ಓಕೆ, ಸೊ ಯಾರು ಕೂಡ ಪ್ಯಾನಿಕ್ ಆಗಲಿಕ್ಕೆ ಹೋಗಬೇಡಿ. ಸರ್ ಕೆಲವೊಂದಿಷ್ಟು ಇದರಲ್ಲಿ ನೋಡ್ಬೋದು ನೀವು, ಈ ವರ್ಷ ಮತ್ತೆ ಇನ್ಕ್ರೀಸ್ ಆಗಿದ್ದಾರೆ, ಏನು ಕಾಂಪಿಟೇಷನ್ ಯೂಜ್ ಆಗುತ್ತೆ. ಸೊ ಕಾಂಪಿಟೇಷನ್ ಅಬ್ವಿಯಸ್ ಆಗಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಇಟ್ ಡಸಂಟ್ ಮ್ಯಾಟರ್ ಸ್ಟೂಡೆಂಟ್ಸು. ಬಟ್ ಓವರ್ ಆಲ್ ಆಗಿ ನಿಮ್ಮ ರ್ಯಾಂಕ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಂಬರ್ ಆಫ್ ಸ್ಟೂಡೆಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು. ಎರಡನೇದು ನಿಮ್ಮ KCET ಪೇಪರ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಕೇಳಿದರೆ ನೀವು 2024 ಮತ್ತು 25 ಕಂಪೇರ್ ಮಾಡಿದರೆ 2024 ಯಾರ್ಯಾರು 100+ ಮಾರ್ಕ್ಸ್ ತೆಗೆದಿದ್ರು ಅವರಿಗೆ ಒಳ್ಳೆ ರ್ಯಾಂಕ್ ಬಂದಿತ್ತು ಒಂದು ಲೆವೆಲಿಗೆ. ಕಂಪ್ಯಾರಿಟಿವ್ಲಿ 2023 ಕಂಪೇರ್ ಮಾಡಿದರೆ ಜಾಸ್ತಿ ಆಗಿತ್ತು ವೇರಿಯೇಷನ್. ಅಂದರೆ 2023 ಒಂದು ಮಾರ್ಕ್ಸಿಗೆ 10,000 ಬರ್ತಾ ಇದ್ದಿದ್ರೆ ಅದೇ ಮಾರ್ಕ್ಸಿಗೆ 2024 15,000 16,000 ಬಂದಿತ್ತು. ಬಟ್ ಅದೇ ಮಾರ್ಕ್ಸಿಗೆ 2025 ಆಲ್ಮೋಸ್ಟ್ 25,000ಗೆ ಜಂಪ್ ಆಗಿತ್ತು. ಅಂದರೆ ವೇರಿಯೇಷನ್ ಆಗಿತ್ತು ಬಿಕಾಸ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಹಾಗೆ ಕಟ್ ಆಫ್ ರ್ಯಾಂಕು ಕೂಡ ಇನ್ಕ್ರೀಸ್ ಆಗಿತ್ತು. ಓಕೆ, ಸೊ ಎವ್ರಿ ಇಯರ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾರು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದರ ಕಂಪ್ಲೀಟ್ ಇನ್ ಡೆಪ್ತ್ ಅನಾಲಿಸಿಸು ಎಲ್ಲದನ್ನು ನಾನು ಮಾಡ್ತಾ ಇರ್ತೇನೆ. ಓಕೆ, KCET ರಿಲೇಟೆಡ್ ಎಷ್ಟು ಸ್ಟೂಡೆಂಟ್ಸ್ಗಳು ಬರ್ತಾರೆ, ಹೇಗಾಗುತ್ತೆ, ಇಂಜಿನಿಯರಿಂಗಲ್ಲಿ ಎಷ್ಟು ಸೀಟ್ಗಳಿದೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ ಇದೆ, ಫೀಸ್ ರಿಲೇಟೆಡ್ ಇರ್ಬೋದು, ಪ್ರತಿಯೊಂದು A to Z ನಿಮಗೆ ಇನ್ಫಾರ್ಮೇಷನ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಓಕೆ, ನೋ ನೀಡ್ ಟು ವರಿ ಸ್ಟೂಡೆಂಟ್ಸ್. ಪ್ಯಾನಿಕ್ ಆಗಲಿಕ್ಕೆ ಏನೂ ಇಲ್ಲ. ನಿಮ್ಮದು ಇವತ್ತಿಗೆ ಕೆಮಿಸ್ಟ್ರಿ ಎಕ್ಸಾಮ್ ಆಗುತ್ತೆ, ಇನ್ನೊಂದು ಮ್ಯಾಥ್ಸ್ ಎಕ್ಸಾಮ್ ಇದೆ, ಅದು ಒಂದನ್ನು ನಿಮ್ಮ 100% ಕೊಟ್ಟುಬಿಡಿ. ಅದು ಬಿಟ್ಟರೆ 16th ಒಂದು ಬಯಾಲಜಿ ಅಥವಾ ಯಾರ್ಯಾರು ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಆಪ್ಷನಲ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ನಿಮಗಿರುತ್ತೆ, ಅಲ್ಲಿಗೆ ನಿಮ್ಮದು ಮುಗೀತದೆ. ಲಾಸ್ಟ್ ಇಯರ್ 16-17 KCET ಎಕ್ಸಾಮ್ ಇದ್ದಿತ್ತು, ಏಪ್ರಿಲ್ 16-17. ಬಟ್ ಈ ವರ್ಷ ನಿಮಗೆ 23-24 ಇರಲಿಕ್ಕೆ ಹೋಗಿ ಆಲ್ಮೋಸ್ಟ್ ನಿಮಗೊಂದು 6 days ಎಕ್ಸ್ಟ್ರಾ ಸಿಗ್ತಾ ಇದೆ. ಅಂದರೆ ಓವರ್ ಆಲ್ ಆಗಿ ನಿಮಗೆ ಯಾರಿಗೆ ಈ ವರ್ಷ ಯಾರ್ಯಾರು ಬೋರ್ಡ್ ಎಕ್ಸಾಮ್ ಬರೆದು KCETನ ಬರಿತಾ ಇದ್ದೀರಾ ನಿಮಗೆ ಅರೌಂಡ್ 1 month 5 days, ಅರೌಂಡ್ 1 month 1 week ಎಕ್ಸ್ಟ್ರಾ ಸಿಗ್ತಾ ಇದೆ. ಅಂದರೆ ಓವರ್ ಆಲ್ ಆಗಿ ನಾನೊಂದು 40 days ಅಂತ ತೊಗೊಳ್ಬೋದು. ದಿಸ್ ಈಸ್ ಮೋರ್ ದ್ಯಾನ್ ಇನಫ್. ನೀವು ಇದನ್ನು ಕ್ಯಾಲ್ಕುಲೇಟೆಡ್ ಆಗಿ ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಯಾವ್ಯಾವ ಚಾಪ್ಟರ್ನ ಓದ್ಕೊಳ್ಬೇಕು, ನಾನು ಎಷ್ಟು ಮಾರ್ಕ್ಸಿಗೆ ಇದು ಮಾಡಬೇಕು, ಏನು ಗೋಲ್ ಮಾಡಬೇಕು, ಎಷ್ಟು ನನ್ನ ಏಮ್, ಇದೆಲ್ಲದನ್ನು ತಗೊಂಡು ಕ್ಯಾಲ್ಕುಲೇಟೆಡ್ ಆಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋದರೆ 100% CETಯಲ್ಲಿ ಒಳ್ಳೆ ರ್ಯಾಂಕ್ ಬರ್ಬೋದು ಸ್ಟೂಡೆಂಟ್ಸ್. ನೋ ನೀಡ್ ಟು ವರಿ. ಓಕೆ, ಸೊ ಇದಿಷ್ಟು KEA ಕಡೆಯಿಂದ ಅಪ್ಡೇಟ್ಗಳು. ಇನ್ನೇನಾದರೂ ಕಡೆಯಿಂದ ಅಪ್ಡೇಟ್ಗಳು ಬಂದರೆ ಖಂಡಿತ ನಾನು ಕೊಡ್ತಾ ಇರ್ತೇನೆ. ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಕಡೆಯಿಂದ ಬರುತ್ತೆ. ದಟ್ ಈಸ್ ಜೆನ್ವಿನ್ ಇನ್ಫಾರ್ಮೇಷನು. ಆ್ಯಂಡ್ ನಾನು ಈ ಕೌನ್ಸಿಲಿಂಗ್ ಇದರಲ್ಲಿ ಅಥವಾ ಇಂಜಿನಿಯರಿಂಗ್ ಅಡ್ಮಿಷನ್ ರಿಲೇಟೆಡ್ ಫೀಲ್ಡಲ್ಲಿ ಆಲ್ಮೋಸ್ಟ್ 7 yearsಯಿಂದ ಇದ್ದೇನೆ. ಆನ್ಲೈನಲ್ಲಿ ದಿಸ್ ಈಸ್ ಮೈ 3rd ಬ್ಯಾಚ್. ನಾನು ಕೌನ್ಸಿಲಿಂಗ್ ರಿಲೇಟೆಡ್ ಇದು ಮಾಡ್ತಾ ಇರೋದು ಆನ್ಲೈನಲ್ಲಿ. ಸೊ ಯು ವಿಲ್ ಗೆಟ್ ಅ ಜೆನ್ವಿನ್ ಇನ್ಫಾರ್ಮೇಷನ್, 100% ಜೆನ್ವಿನ್ ಆ್ಯಂಡ್ ಕರೆಕ್ಟ್ ಇನ್ಫಾರ್ಮೇಷನ್. ಓಕೆ, ಸೊ ಈ ಥರ ಇನ್ಫಾರ್ಮೇಷನ್ ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.